ಮಗಳೇ, ಇದೇನಮ್ಮ ಇದು? ನಾವಲ್ಲೇ ಬಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಆಯ್ತು ಕಣಮ್ಮ. 1 ಗಂಟೆ ಹತ್ತತ್ರ ಆಯ್ತು. ಅಳಿ ಅಂದ್ರ ಮಂತ ಬಂದ್ಬಿಟ್ಟು ಅಲ್ಲ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವ್ರು. ಇವ್ರದ್ದು ಏನೋ ನಾಟಕ ಐತೆ ಅಂತ ನನಗೆ ಯಾಕ ಅನುಮಾನ ಬರ್ತೈತೆ ಕಣಮ್ಮ. ಇವ್ರಿಗೆ ನಂಬ್ಕೊಂಡ್ರೆ ಆಗಲ್ಲ. ಇವ್ರಿಗೆಲ್ಲಾರ್ಗು ಒಳ್ಳೆ ಮಾತಲ್ಲಿ ಹೇಳಿರೆ, ಒಳ್ಳೆ ದಾರಿಲಿ ಹೇಳಿರೆ ಬರಲ್ಲ ಕಣಮ್ಮ ಇವ್ರು. ಬಾ, ನಾವೇನ್ ಮಾಡ್ಬೇಕು ಅದನ್ನೇ ಮಾಡೋಣ. ಈಗ ಸೀದಾ ಪಂಚಾಯತ್ಗೆ ಕರ್ಸ ನಡಿ, ಗೌಡ್ರು ತಾವ್ಲಾದ್ರೂ ಹೋಗೋಣ. ನನಗೂ ಯಾಕೋ ಹಿಂಗೆ ಅನಿಸ್ತೈತ್ ಕಣಪ್ಪ. ಅಲ್ಲ, ಬಂದ್ ಎಷ್ಟೊತ್ತಾಯ್ತು? ಇವ್ರೇನ್ ನಾಟಕ ಮಾಡ್ತಿದ್ರ? ನಾವ್ ಬಂದಿರೋ ವಿಚಾರ ಗೊತ್ತಾಗ್ಬಿಟ್ಟು ಏನಾದ್ರು ಎತ್ಲಾಗಾರ ಹೋಗ್ಬಿಟ್ರ ಏನಂತ? ಏನ್ ಮಾಡ್ತಿದಾರಂತ ಇವ್ರದ್ದು ಅವತಾರಗಳೇ ಗೊತ್ತಾಗ್ತಿಲ್ವಲ್ಲ ನನಗೆ. ಸರಿ ಕಣಪ್ಪ, ಆಯ್ತು, ನೀನ್ ಹೇಳ್ದಂಗೆ ನಮ್ಮ ಮಾತು ಕೇಳ್ತೀನಿ. ನಡಿಯಪ್ಪ, ಹೋಗ ನಡಿ. ಇವ್ರಿಗೆ ಯಾಕ ಬಲು ಅತಿ ಆಯ್ತಾ ಬಂತು. ನಾವೇನ ಮಾನ ಮರ್ಯಾದೆ ವಿಚಾರ ಯಾರಿಗೂ ಹೇಳೋದ್ ಬೇಡ ಊರವ್ರಿಗೆ. ಆಮೇಲೆ ಬೇಕಾದ್ರೆ ಹೇಳಿದ್ರೆ ಆಗುತ್ತೆ. ಸುಮ್ನೆ ಯಾಕೆ ಎಲ್ಲಾರ ಮುಂದೆನೂ ಹೇಳ್ಕೊಂಡ್ ಬರೋಣ, ಗೌಡ್ರ ಮುಂದೆ ಎಲ್ಲ ಯಾಕೆ ಹೇಳೋಣ? ಒಳ್ಳೆ ಮಾತಲ್ಲಿ ಇರೋಣ ಅಂತ ಹೇಳಿದ್ರೆ ಇವ್ರಿಗೆ ಯಾಕ ಅತಿ ಆಗ್ತೈತೆ. ಸುಮ್ಕೆ ಇದ್ರೆ ಆಗಲ್ಲ ಕಣಪ್ಪ. ನಡಿಯಪ್ಪ, ಹೋಗೋಣ. ಇದೇನಪ್ಪ ಇದು? ಅಲ್ಲ, ಬಂದ್ರು ಇರೋ ತಕ ಇದ್ರು ಅಲ್ಲೇ ಹೋಗ್ತೀವಂತ ಹೋಗ್ತಿದಾರೆ. ಯಾರ ಕಡೆ ನೆಂಟ್ರಿ ಇರಬೇಕು ಇವರು? ನನಗಂತೂ ಪರಿಚಯ ಇಲ್ಲ ಕಣಪ್ಪ ಮಾತ್ರ. ನಮ್ಮ ಹುಡ್ಗಂಗೆ ನಮ್ಮ ಶಂಕರಣ್ಣಂಗೆ ಪರಿಚಯ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ನೆಂಟ್ರಾಗಬೇಕು ಏನು? ಯಾವ ಊರವರು? ಏನೋ ಸಾಮಾನ್ಯಕ್ಕೆ ಅವ್ರು ಹೆಂಡತಿ ಕಡೆಯವ್ರು ಯಾರು ನೆಂಟ್ರಿ ಏನಾರು ಇರಬೇಕು ಸಾಮಾನ್ಯಕ್ಕೆ. ಇರ್ಲಿ ಕಣ್ ಹೇಳು. ಬಂದರು ಏನಾರು ಗುಸು ಪಿಸು ಅಂತ ಮಾತಾಡ್ಕೊಂಡು ಅಲ್ಲೇ ತಿರ್ಗಾ ಅವರೇ ವಾಪಸ್ ಹೋಗ್ಬಿಟ್ರಪ್ಪ. ಅದು ಎಲ್ಲಿ ಹೋದ್ರು ಏನು ಕತೆನಾ? ಹೋಗ್ಲಿ ಕಣ್ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಹುಡುಗ ನೋಡ್ರೆ ಅವಾಗ್ಲಿಂದನೂ ಅವರು ಕಾದ್ರು, 1 ಗಂಟೆಯಿಂದ ಕಾದಿದ್ದು. ಇವ್ರು ಬರಲಿಲ್ಲ, ಏನಿಲ್ಲ, ಇನ್ನೇನು ಮಾಡ್ತಾರೆ? ಓಹೋ ಸಾವ್ಕಾರ, ರಂಗಜ್ಜ, ಏನ್ರಪ್ಪ ಸಮಾಚಾರ? ಏನ್ ಇಷ್ಟೊಂದು ಪುರ್ಸತ್ತಾಗ ಆರಾಮಾಗಿ ತಿರ್ಗಾಡ್ತಿದ್ರ ಅಣ್ಣ ತಮ್ಮ ಇಬ್ರಾಳನು? ಎಲ್ಲೋ ತೋಟದ ಕಡೆ ಎಲ್ಲೋ ಕೆಲ್ಸ ಗಿಲ್ಸ ಎಲ್ಲೋ ಹೋಗಿಲ್ವನ್ರಪ್ಪ? ಅಯ್ಯೋ, ಆ ಗೌಡ್ರ ಇನ್ನೆಲ್ಲ ಹೋಗೋಣ ಬರ್ರಿ, ಇನ್ನೇನು ಮಾಮೂಲಿ ಕೆಲ್ಸಗಳು ಇನ್ನೇನು ದಿನಾಲು ಇದ್ದಿದ್ದೇನೆ. ಯಾತು ಇಲ್ಲ ಕಣ್ರಿ ಗೌಡ್ರಿ, ಸುಮ್ಕೆ ಬಂದು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣಂತ. ನಮಗೂ ಬೇಜಾರಾಗ್ತಿತ್ತಲ್ಲ ಮಂತಬ್ಬ ಕೂತ್ಕೊಂಡು. ನೀವು ನಾನು ನಮ್ಮ ರಂಗಪ್ಪ ತೋಟದ ಕಡೆ ಹೋಗಿ ಬರೋಣ ಅಂತ ಹಿಂಗೆ ಹೊಲ್ಟಿದ್ದು. ಹೋಗ್ತಿರ್ಬೇಕಾದ್ರೆ ಇನ್ನೇ ನಮ್ಮ ಹುಡುಗ ಇದ್ದವನು, ರಂಗಪ್ಪ ಇದ್ದವನು, ಅಣ್ಣ ನಡಿಯ ಗೌಡ್ರು ಬರ್ತಾರೆ, ಅವ್ರಿಗೂ ಕರ್ಕೊಂಡು ಹೋಗೋಣ ಜೊತೆಲೇನೆ. ಇಲ್ಲ ಅಂದ್ರೆ ಅವ್ರಿಗೆ ಮಾತಾಡಿಸ್ಲಿಲ್ಲ ಅಂದ್ರೆ ದಿವಸಕ್ಕೆ 1-2-3 ಸಲಿನಾರು ಹೋಗಿ ಮಂತವ ಮಾತಾಡ್ಸ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ನಡಿ, ಅವ್ರು ಇನ್ನೇನು ತೋಟಕ್ಕೆ ಬರ್ತಾರೆ, ಅಲ್ಲೇ ತೋಟದಲ್ಲೇ ಕುತ್ಕೊಂಡು ಮಾತಾಡಿದ್ರೆ ಆಗುತ್ತೆ, ಬೇಜಾರ ಕಳಿಯುತ್ತೆ. ಅವ್ರಿಗೂ ಜೊತೆಗೆ ಕರ್ಕೊಂಡು ಹೋಗೋಣಂತ ನನ್ನ ತಮ್ಮ ಕರ್ಕೊಂಬಂತ. ಅದು ಬಂದು ಕಣ್ಗೌಡ್ರಿ, ಇನ್ನೇನಿಲ್ಲವು. ಏನ್ ತಿಂಡಿ ಆಯ್ತಂದ್ರಿ? ಏನ್ ತಿಂಡಿ ಮಾಡಿದ್ರಿ ನಿಮ್ಮಲ್ಲಿ? ತಿಂಡಿ ಆಯ್ತನ್ರಿ? ತಿಂದ್ರ? ಹೂ ಕಣ್ಲ ಸೋಕರ, ತಿಂಡಿ ಆಯ್ತಪ್ಪ. ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ರು ಕಣ್ಲೆ. ನಿಮ್ಮನ್ಲಿ ಅಲ್ಲಪ್ಪ? ಏನು ಮಾಡಿದ್ರು ನಿಮ್ಮನ್ಲಿ? ನಮ್ಮನ್ಲಿ ಇನ್ನೇನ್ ಗೌಡ್ರಿ. ಇನ್ನೇನ್ ನೆನ್ನೆ ಅದೇ ದೇವ್ರ ಕಾರ್ಯ ಮಾಡಿದ್ವಲ್ಲ, ಅಲ್ಲಿ ಅರಕೆ ತೀರ್ಸೋದಕ್ಕೆ ಮಟನ್ ತಿಳಿ ಇತ್ತು. ಕುರಿ ಮಟನ್ ಸಾಂಬಾರ್ದು ಒಳ್ಳೆ ತಿಳಿ ಇತ್ತು. ಚಿಕನ್ ಗ್ರೇವಿನೂ ಇತ್ತು ಒಂದ್ ಸ್ವಲ್ಪ. ಅದನ್ನೇನೆ ಬೇಯಿಸ್ಬಿಟ್ಟು ಒಳ್ಳೆ ಶೇರ್ವಾ ಇತ್ತಲ್ಲ, ಅದ್ರ ಮೇಲೆ ಚಪಾತಿ ಮಾಡಿಬಿಟ್ಟಿದ್ರು ನಮ್ಮ ಮನ್ಲಿ. ಚಪಾತಿ ಮಾಡಿಬಿಟ್ಟು ಮೊಟ್ಟೆ ಮಾಡಿಬಿಟ್ಟಿದ್ರು ಪಕ್ಕದಲ್ಲಿ. ಮೊಟ್ಟೆ ಬೇಯಿಸಿದ್ರು. ತಿಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅಂತ 3-4 ಚಪಾತಿ ಬಿಗ್ಗಿಯಾಗಿ ತಿನ್ಬಿಟ್ಟೆ ಕಣ್ರಿ ಗೌಡ್ರೆ. ನಾನು ಹೊಟ್ಟೆ ತುಂಬಾ ತಿನ್ಬಿಟ್ಟೆ ನಾನು. ಎಲ್ಲ ರಂಗಜ್ಜ ಸಾವ್ಕಾರ, ನೋಡ್ದೆ ಅಂದ್ರಪ್ಪ, ಬೆಳಗ್ಗೆನೆ ಇವರು ಮಟನ್ ಶೇರ್ವಾದಿಂದ ಒಳ್ಳೆ ಚಪಾತಿ ಗಿಪಾತಿ ಎಲ್ಲ ಚೆನ್ನಾಗಿ ತಿನ್ಕೊಂಡ್ ಬಂದ್ಬಿಟ್ಟಿದಾರ ಕಣ್ರಪ್ಪ ಇವ್ರು. ಹಂಗಾರೆ ಹಾ ಸರಿ ಆಯ್ತು. ಸರಿ ಕಣ್ರಪ್ಪ, ಆಯ್ತು. ಹಂಗ ತಿನ್ಕೊಂಬಂದಿರಲ್ಲ ಅಲ್ಲ ಕಣ್ರಪ್ಪ? ಎಲ್ಲಿ ಬೋರಜ್ಜ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೇ ಬೋರಜ್ಜಂಗ್ ಬಿಟ್ಟು ಓಡಾಡ್ಬೇಡ್ರಿ ಕಣ್ರಲ್ಲೇ, ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ನಮ್ಮ ಅಣ್ಣಂದ್ರುಗಳು ಇಬ್ರು ಒಂದಾಗ್ಬಿಡ್ತಾರೆ, ನನಗೆ ಬಿಟ್ಟು ಹೋಗ್ಬಿಡ್ತಾರೆ ಗೌಡ್ರೆ ಅಂತಾನೆ ಅವ್ನು ಹೇಳೋದು. ಬೇಜಾರು ಗೀಜಾರು ಮಾಡ್ಕೊಳೋನು ಅವನು. ಜೊತೆಲೆ ಕರ್ಕೊಂಬರೋದಲ್ವೇಂದ್ರಪ್ಪ ಅವನ್ಗುನು? ಇಲ್ ಕಣ್ಗೌಡ್ರಿ, ಅಲ್ಲೂ ಮಂತಾವ್ಲು ಹೋಗಿದ್ದು ಬೋರಣ್ಣಂಗು ಮಾತಾಡ್ಸ್ಕೊಂಡು ಬಂದು ಬರ್ತೀಯಲ್ಲ ಪಾಪ ತೋಟದತ್ರ ಅಂತ ಕರೆದು, ಇಲ್ಕಂಡ್ರೆ ಅಣ್ಣ ಒಂದ್ ಸ್ವಲ್ಪ ತಿಪ್ಟೂರಲ್ಲಿ ಹೋಗಿ ಬರ್ಬೇಕು. ತಿಪ್ಟೂರ್ಗೆ ಒಂದ್ ಸ್ವಲ್ಪ ಕೆಲಸ ಐತೆ. ಏನಾರ ಮನೆಗೆ ಸಾಮಾನುಗಳು ಬೇರೆ ತಗೊಂಬರ್ಬೇಕಿತ್ತು. ನೀವು ಹೋಗಿ ಬರ್ರಿ, ನಾನು ಬೇಕಾದ್ರೆ ಮಧ್ಯಾಹ್ನದ ಮೇಲೆ ಸಿಗ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ಅಣ್ಣ ಸುಮ್ಕೆ ಬಂದು ಇನ್ನೇನು ಮಾಡೋದು ಅಂತ ಅಡ್ಡಾಡ್ಕೊಂಡು ಹಂಗೆ. ಬರ್ರಿ ಹೋಗಿ ಬರೋಣ. ಬರ್ತೀರಾ? ಏನಾರ ನಿಮ್ಗೂ ಏನಾರ ಕೆಲಸ ಏನಾರ ಆಯ್ತಾ? ನನಗೆ ಇನ್ನೇನಿಲ್ಲ ಕೆಲಸ ರಂಗಜ್ಜ. ಕೆಲಸನೂ ಇಲ್ಲ, ಏನಿಲ್ಲ. ತಿನ್ಕೊಳೋದು, ಆರಾಮಾಗಿ ಊಟ ಮಾಡ್ಕೊಳೋದು, ಆರಾಮಾಗಿ ಓಡಾಡೋದು, ಆಟ ಇರೋದು. ನಡ್ರು, ಹೋಗನ್ಕಂಡು ನಡ್ರು. ಬೇಜಾರಾಗ್ತೈತೆ, ಬಲು ಬೇಜಾರಾಗ್ತೈತಪ್ಪ ನನಗಂತೂ ಹೊತ್ಲಕ್ಕೆ. ಸಾವ್ಕಾರ, ನಡಿಯ ಹೋಗಿ ಬರೋಣ. ಅಣ್ಣ ತಮ್ಮ ಇಬ್ರು ಮಟನ್ ಸಾಂಬಾರಿಂದ ತಿನ್ಕೊಂಡ್ಬಿಟ್ಟಿದ್ದೀರ ಒಳ್ಳೆ ಚಪಾತಿ ಕಡತ್ತಾಗಿ. ವಾಕ್ ಮಾಡ್ಕೊಂಡ್ ಬಂದ್ಬಿಟ್ರೆ ತಿಂದಿದ್ದೆಲ್ಲ ಒಳ್ಳೆ ಡೈಜೆಷನ್ ಆಗ್ಬಿಡುತ್ತೆ, ಒಳ್ಳೆ ಅರಗ್ಬಿಡುತ್ತಂತ ಒಳ್ಳೆ ವಾಕ್ ಮಾಡ್ತೀರಲ್ವಾ? ಅಲ್ಲ, ಬೆಳಿಗ್ಗೆ ಊಟ ಮಾಡಿ ತಿಂಡಿ ಮಾಡಿದ್ರು ಆಟೆಯ, ಊಟ ಮಾಡಿದ್ರು ಅಷ್ಟೇ, ಮಧ್ಯಾಹ್ನ ಸಾಯಂಕಾಲನೂ ಅಷ್ಟೇ ಚೆನ್ನಾಗಿ ಓಡಾಡ್ತಿರ್ಕೊಂಡ್ರಲ್ಲ ನೀವು. ಅದಕ್ಕೆ ನಿಮ್ಮಿಬ್ರದೂ ಆರೋಗ್ಯ ಹಿಂಗೆ ಚೆನ್ನಾಗಿರೋದು. ಕುಂತಿತ್ತಾವ ಕೂತ್ಕೊಳಲ್ಲ. ಇದೆ ಅಲ್ವಾ ಗೌಡ್ರ ಮನೆ? ಇದೆ ಅನ್ಸುತ್ತೆ. ಗೌಡ್ರೆ ನಮಸ್ಕಾರ ಗೌಡ್ರೆ. ಇದ್ಯಾರಲ್ಲ? ರಂಗಜ್ಜ ಸಾವ್ಕಾರ, ಯಾರೋ ಬಂದಿದ್ದಾರೆ.
ಗೌಡ್ರೆ ಪಾಪ ಇವ್ರಿಗೆ ನಾವು ಯಾವತ್ತೂ ನೋಡಿಲ್ ಕಣ್ರಿ ಗೌಡ್ರೆ. ಯಾರೋ ಹೊಸ ಪರಿಚಯದವ್ರು, ಯಾರೋ ಬೇರೆ ಊರವ್ರು ಅನ್ಸುತ್ತೆ ಸಾಮಾನ್ಯಕ್ಕೆ. ಏನ್ ತೊಂದರೆ ಆಗೈತೆ ಏನೋ ಪಾಪ, ನಿಮ್ಗೆ ಹುಡ್ಕೊಂಡ್ ಬಂದಿದ್ದಾರೆ. ಪಾಪ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದಾರೆ. ಯಾರಮ್ಮ, ಯಾರ ತಾಯಿ ನೀವು? ಯಾವ ಊರವ್ರು? ಆ ಗೌಡ್ರೆ ಕೇಳ್ರಿ ನೀವೇ ಒಂದ್ರಿಟು, ಯಾವ ಊರವ್ರು, ಏನು ಎತ್ತ ಅಂತ, ಏನಕ್ಕೆ ಬಂದಿದ್ದಾರೆ ಅಂತ ಪಾಪ. ಯಾರಪ್ಪ, ಯಾವೂರಪ್ಪ ನಿಮ್ದು? ಏನ್ರಪ್ಪ ಇಲ್ಲಿ ಬಂದ್ಬಿಟ್ಟಿದಿರಲ್ಲ ನಮ್ಮನೆ ಹತ್ರ ಗೌಡ್ರು ಅಂತ ಹುಡ್ಕೊಂಬಿಟ್ಟು? ಏನ್ರಪ್ಪ ಕುಡಿಯಕ್ಕೆ ನೀರ್ಗೀರೇನಾರು ತಗೊಂಬರ್ಬೇಕಿತ್ತ? ಲೇ ಇವಳೆ, ಕುಡಿಯಕ್ಕೆ ನೀರು ತಗೊಂಬಾರ ಇಲ್ಲ ಅಂದ್ರಿಟ್ಟು ಪಾಪ. ಯಾರೋ ಬಂದಿದ್ದಾರೆ. ಇಲ್ಲ ಗೌಡ್ರೆ, ಈಗ ನಮಗೆ ಕುಡಿಯಕ್ಕೆ ನೀರೇನು ಬೇಡ, ಏನು ಬಾಯರ್ಸಿಲ್ಲ ಗೌಡ್ರೆ. ನಮಗೆ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟೈತೆ ಕಣ್ರಿ ಗೌಡ್ರೆ, ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟೈತೆ. ನಮಗೆ ಅನ್ಯಾಯ ಆಗೋಗ್ಬಿಟ್ಟೈತೆ, ಅನ್ಯಾಯ. ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ಗೌಡ್ರೆ, ಮೋಸ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನಮಗೆ ನೀವೇ ಗತಿ ಈಗ. ನಿಮ್ಮ ಕಡೆಯಿಂದನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕು ಗೌಡ್ರೆ, ನ್ಯಾಯ ದೊರಸ್ಕೊಡ್ಬೇಕು. ಇಲ್ಲ ಅಂದರೆ ನಮಗೆ ಭಾಳ ತೊಂದರೆ ಉಂಟಾಗ್ಬಿಡುತ್ತೆ ಗೌಡ್ರೆ, ಭಾಳ ತೊಂದರೆ ಉಂಟಾಗ್ಬಿಡುತ್ತೆ. ನಿಮ್ಮ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ. ಕಷ್ಟ ಅಂತ ಬಂದಿದ್ದೀವಿ, ನಮಗೆ ಮಾತ್ರ ಕೈ ಬಿಡಬೇಡ್ರಿ ಗೌಡ್ರೆ, ಕೈ ಬಿಡಬೇಡ್ರಿ. ಅಗಳ ಅಲ್ಲ ಕಣ್ ಪಾಪ, ತಾಯಿ ಯಾರಮ್ಮ ನೀವು? ನೋಡಪ್ಪ, ಯಾವೂರಪ್ಪ ನಿಮ್ಮದು? ನೀವೇನು ಮಾತಾಡ್ತಿದ್ದೀರ, ಏನು ಎತ್ತ ಅಂತ ಒಂದು ಅರ್ಥನೇ ಆಗ್ತಿಲ್ಲಪ್ಪ ನನಗೆ, ಏನು ಒಂದು ಗೊತ್ತಾಗ್ತಿಲ್ಲ. ನೀವೇನು ಮಾತಾಡ್ತಿದ್ದೀರ ಅಂತನೂ ಅರ್ಥ ಆಗ್ತಿಲ್ಲ ನನಗೆ. ಏನು ನ್ಯಾಯ ದೊರಸ್ಕೊಡ್ಬೇಕು ನಿಮಗೆ? ಏನು ಅನ್ಯಾಯ ಆಗೈತೆ? ಯಾರು ಅನ್ಯಾಯ ಮಾಡಿರೋದು? ಏನು ಎತ್ತ ಅಂತ ಒಂದು ಸ್ವಲ್ಪ ಬಿಡಿಸಿ ಹೇಳಿರೋ ನಮ್ಗೆ ಅರ್ಥ ಆಗುತ್ತಪ್ಪ. ಏನು ಹೇಳ್ದಲೆ, ಏನು ಮಾತಾಡ್ದಲೆ ನೀವು ನಿಮ್ಮ ಪಾಡಿಗೆ ನೀವು ಹಿಂಗೆ ಹೇಳ್ತಿದ್ರೆ ನಮ್ಗೆ ಅರ್ಥ ಆಗಲ್ಲ ಕಣ್ರಪ್ಪ. ನಿಮ್ಮ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ಹೇಳ್ತೀನಿ ಗೌಡ್ರೆ, ಹೇಳ್ತೀನಿ. ನಿಮ್ಮ ಮುಂದೆ ಹೇಳ್ಕೊಂಡಲ್ಲ ಇನ್ಯಾರ ಮುಂದೆ ಹೇಳ್ಕೊಳ್ಳಿ. ನಮ್ಮ ಮನೆ ಬರೋ ಸರಿ ಇಲ್ವಲ್ರಿ ಗೌಡ್ರೆ, ಏನು ಮಾಡೋಣ ಗೌಡ್ರೆ? ಏನು ಇಲ್ಕಂಡ್ರಿ ಗೌಡ್ರೆ, ಇಲ್ಲಿ ಹಿಂದ್ಗಡೆ ನಿಂತಿದಾರಲ್ಲ ನನ್ನ ಮಗಳು, ನನ್ನ ಮಗಳಿಗೆ ನಿಮ್ಮೂರವರು ಆ ಸಾವುಕಾರ ಶಂಕರಣ್ಣ ಅಂತ ಇದಾರಲ್ರಿ ಗೌಡ್ರೆ, ಆ ಸಾವುಕಾರ ಶಂಕರಣ್ಣ ಮದುವೆ ಆಗಿದ್ದಾರೆ ಗೌಡ್ರೆ, ಮದುವೆ ಆಗಿದ್ದಾರೆ. ಮದುವೆ ಆಗಿದ್ದಾರೆ. ಇದೇನ್ರಪ್ಪ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಸುಮ್ಕಿರ್ರಿ, ದಿಟ್ವಾಗ್ಲೂ ಹೇಳ್ತಿದ್ದೀನಿ ನೋಡ್ರಪ್ಪ. ಅವ್ರಿಗೆ ಮೊದ್ಲೇ ಒಂದು ಮದುವೆ ಆಗೈತ್ ಕಣಪ್ಪ, ಊರಲ್ಲೂ ಮಕ್ಕಳಿದ್ದಾರೆ. ನಿಮ್ಗೆ ಇನ್ನೆಲ್ಲ ಮದುವೆ ಆಗ್ತಾರೆ, ಸುಮ್ಕಿರ್ರಿ. ನೀವ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಸುಮ್ಕಿರೋ ತಮ್ಮ ನೀನು, ರಂಗಜ್ಜ ಸುಮ್ಕಿರೋ, ನಿನಗೆ ಗೊತ್ತಾಗಲ್ಲ. ಅವ್ನು ಸಾವುಕಾರ ಒಂದೊಂದೆರಡೆರಡು ಅವತಾರಗಳು ಮಾಡಿದಾನ ಅಂತ ಕಡಿದೀಯ ನೀನು. ಬಾಳ ಒಳ್ಳೆಯವ್ರು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು. ಸುಮ್ಕಿರ್ರಿ, ನಿಮಗ್ ಗೊತ್ತಿಲ್ಲ ಪಾಪ. ನೀನ್ ಹೇಳ್ತಾಯಿ ಹೇಳ್ರಿ ಇವ್ರೆ, ನೀವ್ ಏನನ್ನ ಹೇಳ್ಬೇಕು ಅನ್ಕೊಂಡಿದೀರ ಹೇಳ್ರಿ. ಅದೇ ಗೌಡ್ರೆ, ನಾನು ಓದ್ತಿರ್ಬೇಕಾದ್ರೇನೆ ಈ ಊರ್ ಸಾವುಕಾರ ಇದಾರಲ್ಲ, ಸಾವುಕಾರ ಶಂಕರಣ್ಣ ಅವರು ನನಗೆ ನಂಬಿಸಿ ಮದ್ವೆ ಆದ್ರು ಗೌಡ್ರೆ. ನಂಬಿಸಿ ಮದ್ವೆ ಆಗ್ಬಿಟ್ಟು ಸ್ವಲ್ಪ ದಿವಸ ನಾವು ಬೇರೆ ಕಡೆನೇ ಇದ್ದು, ನಾನು ನನ್ನ ಯಜಮಾನ್ರು ಸಾವುಕಾರ ಶಂಕರಪ್ಪನವರು. ಆಮೇಲಿಂದ ನಮ್ ಒಬ್ಳೆ ಮಗಳಲ್ವಾ, ಅದಕ್ಕೋಸ್ಕರ ನಮ್ ತಂದೆ ತಾಯಿಗಳೇ ಪಾಪ ಬರಮ್ಮ ಆಯ್ತು, ಏನೋ ತಪ್ಪು ಮಾಡ್ಕೊಂಡಿದ್ರ ಬರ್ರಿ ಅಂತ ಮನೆಗೆಲ್ಲ ಕರ್ಕೊಂಡೋಗಿ ಚೆನ್ನಾಗಿ ಇಟ್ಕೊಂಡಿದ್ರು. ನಮ್ಗೆ ಬಹಳ ಚೆನ್ನಾಗಿ ಇದ್ದು. ಆದ್ರೆ ಆಮೇಕಿಂದ ಹೋಗ್ತಾ 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 ಇವ್ರದ್ದು ಯಾಕ ನಡೆ ನನಗೆ ಯಾಕ ಅನುಮಾನ ಶುರು ಆಯ್ತು. ಯಾಕ ಕರೆಕ್ಟ್ ಆಗಿ ಬರ್ತಿರಲ್ಲ ಮನೆಗೆ, ಎಲ್ಲಿ ಬೇಕಲ್ಲಿ ಫೋನಲ್ಲೆಲ್ಲ ಮಾತಾಡೋರು, ಕದ್ದು ಮುಚ್ಚಿ ಕೇಳಿದಾಗ ಪತ್ತೆ ಕೇಳಿದಾಗ ಹಿಂಗಿಂಗ್ ಅವರೇ ಬಾಯ್ ಬಿಟ್ಟು ಹೇಳಿರು. ನನಗೆ 2 ಮದುವೆ ಆಗಿರೋದು, ನೀನ್ 2ನೇ ಮದುವೆ ಆಗಿರೋದು ನಿನ್ಗೆ. ನನಗೆ ಹೆಂಡತಿ ಮಕ್ಕಳು ಎಲ್ಲಾರು ಇದ್ದಾರೆ ಊರಲ್ಲಿ, ನಾನು ಸಾವುಕಾರ. ನಿಮ್ಮ ಅಪ್ಪ ಅಮ್ಮ ಮುಂದೆ ಯಾರಿಗೂ ಮುಂದೆನೂ ಹೇಳ್ಬೇಡ, ಮರ್ಯಾದೆ ಪ್ರಶ್ನೆ ನನಗೆ. ಅಲ್ಲಿ ಊರಲ್ಲಿ ಬಂದ್ರು ಹಿಂಸೆ ಆಗೋಗ್ಬಿಡುತ್ತೆ, ಎಲ್ಲಾರ ಮುಂದೆನೂ ಗೊತ್ತಾಗುತ್ತೆ. ಏನಿದ್ರು ನಾನು ನಿನಗೆ ಚೆನ್ನಾಗಿ ನೋಡ್ಕೊಳ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಈಗ ಬಾಡಿಗೆ ಮನೆ ಮಾಡ್ಬಿಟ್ಟು ನೀನು ನಿಮ್ಮ ಅಪ್ಪ ಅಮ್ಮ ನೀವು ಎಲ್ಲಾರು ಚೆನ್ನಾಗಿರ್ರಿ, ನಿಮ್ಮ ಅಪ್ಪ ಅಮ್ಮನ ಮುಂದೆ ಬಾಯ್ ಬಿಡ್ಬೇಡ್ರಿ ಅಂತ ಹೇಳಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ ಇದ್ರು ಗೌಡ್ರೆ. ಬರ್ತಾ 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 ಯಾಕ ವಾರಕ್ಕೆ ಒಂದೊಂದ್ಸಲಿ ಬರೋದಕ್ ಶುರು ಮಾಡಿರು, 15 ದಿವಸಕ್ಕೆ ಒಂದೊಂದ್ಸಲಿ ಬರಕ್ ಶುರು ಮಾಡಿರು. ಫೋನ್ ಮಾಡಿದ್ರು ಕರೆಕ್ಟ್ ಆಗಿ ಫೋನ್ ಎತ್ತಲ್ಲ, ಏನಿಲ್ಲ. ಅಲ್ಲೇ ಈಗ ಒಂದು ವಾರದಿಂದ ಕರೆಕ್ಟ್ ಆಗಿ ಫೋನ್ ಎತ್ತಿಲ್ಲ, ಏನಿಲ್ಲ. ಫೋನ್ ಮಾಡಿದ್ರು ಮಾತಾಡ್ಸಲ್ಲ. ಒಂದ್ 5 ನಿಮಿಷ ಮಾತಾಡ್ತಾರೆ, ಕಟ್ ಮಾಡಿ ಇಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಇರೋ ವಿಚಾರನ ನಮ್ಮ ಅಪ್ಪ ಅಮ್ಮ ಮುಂದೆ ಹೇಳ್ಬಿಟ್ಟೆ. ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಅವರು ಇಷ್ಟು ದಿವಸ ಯಾಕಮ್ಮ ಬಾಯ್ ಬಿಟ್ಟು ಹೇಳಿಲ್ಲ ನೀನು, ನಿನಗ್ ಬುದ್ಧಿ ಇಲ್ವೇನಮ್ಮ ನಿನಗೆ? ಮೊದ್ಲು ನಡಿ ಮಂತಾವ ಹೋಗೋಣ, ಅವ್ರ ಮನೆ ಯಾವ್ದು ಊರ್ ಯಾವ್ದು ನಡಿ ಹುಡ್ಕೊಂಡು ಹೋಗೋಣ, ಅಲ್ಲೇ ಇರ್ತಾರೆ. ಇಲ್ಲ ಅಂದ್ರೆ ಆ ಊರಿನ ಗೌಡ್ರ ಹತ್ರ ಏನಿದ್ರು ಯಾರೋ ಒಬ್ರು ಹೇಳಿರು, ಏನಿದ್ರು ಅವ್ರ ಊರ್ ಗೌಡ್ರ ಹತ್ರ ಹೋದ್ರೆ ನಿಮ್ಗೆ ನ್ಯಾಯ ದೊರಸ್ಕೊಡ್ತಾರೆ, ಹೋಗ್ರಿ ಅವ್ರ ತಾವಲೆ ನೀನು ಹುಡ್ಕೊಂಡು ಅಂತ ಹೇಳಿರು. ಅದಕ್ಕೆ ಸೀದಾ ಇಲ್ಲೇ ಬಂದ್ಬಿಟ್ರು ಗೌಡ್ರೆ. ನೀವು ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ನಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ರಿ ಗೌಡ್ರೆ, ನ್ಯಾಯ ದೊರಕಿಸ್ಕೊಡ್ರಿ. ಎಲ ಲೇ ಶಂಕರಣ್ಣ, ಎಂತ ಕೆಲಸ ಮಾಡಿದ್ಯೋ ನೀನು, ಎಂತ ಮೋಸ್ಕರನ್ ಇರ್ಬೇಕು ನೀನು. ನಿನ್ ಕಳ್ಳ ಆಟಗಳು ಒಂದೊಂದೇ ಇವಾಗ ಎಲ್ಲಾರ ಮುಂದೆನು ನಿನ್ ಬಂಡವಾಳಗಳು ಜನಗಳ ಮುಂದೆ ಗೊತ್ತಾಗ್ತೈತ್ ಕಣ್. ಹೇಳು, ನಿನ್ ನಾಟಕ ಮಾಡ್ಕೊಂಡು ಊರವ್ರ ಮುಂದೆ ಎಲ್ಲ ನಾಟಕ ಮಾಡ್ಕೊಂಡು ತಿರ್ಗಾಡಿದ್ರೆ ನಿನ್ ಕೆಟ್ಟ ಬುದ್ಧಿ ಗೊತ್ತಾಗಲ್ವಾ? ನೋಡಿ ಇವಾಗ ಸರಿಯಾಗಿ ಸಿಗಾಕೊಂಡ್ಬಿಟ್ಟ. ಆಗ್ಲಿ ಇನ್ನೂ ಚೆನ್ನಾಗಿರುತ್ತೆ. ನಮ್ಗೇನೇನೆ ಮೋಸ ಮಾಡ್ತೀಯಾ, ಅನ್ಯಾಯ ಮಾಡ್ತೀಯಾ, ನಮ್ಗೆ ಬೇಜಾರು ಮಾಡಿಸ್ತೀಯಾ? ನೋಡಿ ಇವಾಗ ನಿನ್ಗೆ ಭಗವಂತ ಹೆಂಗ್ ಮಾಡ್ತಿದಾನಂತ, ನಿನ್ಗೇನೇನೆ ನೋಡಿ ಹೆಂಗ್ ತೊಂದರೆಗಳು ಆಗ್ತಿದಾವಂತ. ಅಯ್ಯೋ ದೇವ್ರೆ, ಇದು ಒಳ್ಳೆ ಸಮಸ್ಯೆ ಆಗೋಯ್ತಲ್ಲಪ್ಪ. ಅಲ್ಲಮ್ಮ,
ತಾಯಿ ನೀನೇನು ಸುಳ್ಳು ಹೇಳಲ್ಲ ಪಾಪ ಹೆಣ್ಮಕ್ಳು. ಎಂತ ಎಡವಟ್ಟಾಗೋಗ್ಬಿಟ್ಟೈತೆ. ಅಲ್ಲಮ್ಮ, ನಿನಗೆ ಮೊದಲೇ ಗೊತ್ತಾಗ್ಬಾರ್ದಲ್ವೇನಮ್ಮ? ನೋಡಿದ್ರೆ ವಿದ್ಯಾಭ್ಯಾಸ ಮಾಡಿರಂಗಂದ ಕಾಣಿಸ್ತೀಯಾ, ಚೆನ್ನಾಗಿ ಓದಿರೋಳು ಅನ್ನಿಸ್ತೀಯಾ, ಬುದ್ಧಿವಂತಿದೀಯಾ, ಗುಣವಂತಿ ಇದೀಯಾ? ಯಾಕಮ್ಮ ಹಿಂಗೆ ನೀನು ದಡ್ಡಿ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು? ಒಂದು ಸ್ವಲ್ಪ ತಂದೆ ತಾಯಿಗಳು ಮಾತು ಕೇಳ್ಕೊಂಡು ತಿಳುವಳಿಕೆಯಿಂದ ನೀನು ಇದು ಮಾಡ್ದಲೆ ನೀನು ಯಾಕಮ್ಮ ಯಾಮಾರ್ಬಿಟ್ಟೆ ನೀನು? ಎಂತ ಕೆಲಸ ಮಾಡ್ಕೊಂಡಿದ್ದೀರ ನೋಡ್ರಿ. ಅಲ್ಲ, ಮೊದಲು ತಪ್ಪು ಮಾಡ್ಕೊಂಡ್ಬಿಡ್ತೀರಾ, ಇವಾಗ ಪಾಪ ನಿನ್ಗಿಂತ ಜಾಸ್ತಿ ಯೋಚನೆ ನಿಮ್ಮ ತಂದೆ ತಾಯಿಗಳಿಗೆ ಕಣಮ್ಮ. ಅವ್ರು ನೋಡು ವಯಸ್ಸಾದವ್ರು ಪಾಪ ನೀನು ಹಿಂದಿಂದ ಹೆಂಗ್ ಬಂದಿದಾರಂತ. ಛೇ, ಎಂತ ಕೆಲಸ ಆಗೋಯ್ತು. ಸರಿ ಕಣ್ತಾಯಿ, ಆಯ್ತು, ನೋಡಂತ ಕಡಿ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕ. ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ಸಮಾಧಾನ ಮಾಡ್ಕೊಳಮ್ಮ, ಬೇಜಾರು ಮಾಡ್ಕೊಬೇಡ. ಅಂದಾಗೆ ನಿಮ್ದು ಯಾವ ಊರು? ನಮ್ದು ಗೌಡ್ರೆ ಸಣ್ಣೂರು ಅಂತ. ಸಣ್ಣೂರಲ್ಲೇ ಇದ್ವು. ಹಿಂಗೆಲ್ಲ ಸಮಸ್ಯೆ ಆಗೈತಂತ ನನ್ನ ಮಗಳು ನೆನ್ನೆ ಹೇಳಿದ್ಲು. ಹಿಂಗೆ ಆಗೈತೆ ಅಪ್ಪ, ನಿಮ್ಮ ಮಳಿ ಅಂದ್ರು 2ನೇ ಮದುವೆ ನನಗೆ ಆಗಿರೋದು ಅಂತ ಎಲ್ಲ ಬಾಯಿ ಬಿಟ್ಟು ಹೇಳಿಳು. ಆವಾಗ್ಲಿಂದ ನಮ್ಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ ಗೌಡ್ರೆ. ಮೊದ್ಲೇ ಹೇಳೋದಕ್ಕೆ ಏನಾಗಿತ್ತಮ್ಮ ನಿನ್ಗೆ? ಎಂತ ಕೆಲಸ ಮಾಡಿದ್ಯಾ ನೀನು? ಬಾ ಮೊದ್ಲು ಊರಿಗೆ ಹೋಗೋಣ, ಬಾ, ಅಲ್ಲಿ ಊರನ್ನೇ ಹುಡ್ಕೊಂಡು ಹೋಗೋಣ, ಅಲ್ಲಿ ಏನಿದ್ರು ಗೊತ್ತಾಗುತ್ತೆ ಅಂತ ಹೇಳಿದಾಗ, ಇಲ್ಲಿ ಊರ ಹತ್ರ ಬಂದಾಗ ಯಾರೋ ಒಬ್ರು ಪಾಪ ಪುಣ್ಯಾತ್ಮ ಸಿಕ್ಕಿರು. ಅವ್ರ ಮುಂದೆ ಹೇಳ್ಕೊಂಡಾಗ ಅವ್ರು ಹೇಳಿರು, ನಿಮ್ಗೆ ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರ ಸಿಗೋದು ನಿಮ್ಮೂರ್ ಗೌಡ್ರು ತಾವ್ಲನೇನೆ, ಮತ್ತೆ ಆ ರಂಗಜ್ಜ ಸಾವ್ಕಾರರು ಅಂತ ಇರ್ತಾರೆ, ಅವ್ರ ತಾವ್ ಹೋಗ್ರಿ, ಏನಿದ್ರು ನಿಮ್ಗೆ ಪರಿಹಾರ ದೊರಕಿಸ್ಕೊಡ್ತಾರೆ, ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಹೇಳಿರು. ಹಂಗಾಗಿ ನಾವು ಇಲ್ಲೇ ಬಂದು ಕಂಡ್ರಿ ಗೌಡ್ರೆ. ಅಲ್ಲ ಕಣ್ರಿ ಗೌಡ್ರೆ, ಹಿಂಗೆಲ್ಲ ಮಾಡಿದಾರಲ್ಲ ಶಂಕರಣ್ಣ, ಸುಮ್ಕೆ ಬಿಡ್ಬಾರ್ದು ಗೌಡ್ರೆ, ಬುದ್ಧಿ ಕಲಿಸ್ಬೇಕು ಅವನಿಗೆ. ಅಲ್ಲ ಪಾಪ, ಮದುವೆ ಆಗ್ಬಿಟ್ಟು 2 ವರ್ಷ ಆಗಿ ನಾಟಕ ಮಾಡ್ಕೊಂಡ್ಬಿಟ್ಟು ಇವಾಗ ಫೋನ್ ಎತ್ತದಲ್ಲೇ ಕಳ್ಳಾಟ ಆಡಿರೆ 15 ದಿವಸ ಆಯ್ತಂತಲ್ಲ ಅವ್ರು ಮಾತಾಡಿ. ಹಿಂಗೆಲ್ಲ ಮಾಡಿದ್ರೆ ಸರಿನಾ ಹೇಳ್ರಿ? ಏನ ಗೌಡ್ರೆ, ನಿಮ್ಮ ಹತ್ರ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಪಾಪ ಹುಡ್ಕೊಂಡು ಏನೋ ಒಂದ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆ ನ್ಯಾಯ ಸಿಗ್ಲೇಬೇಕು ಗೌಡ್ರೆ. ಅವ್ರಿಗೆ ಆಗಿರೋ ಅನ್ಯಾಯಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಲೇಬೇಕು ಗೌಡ್ರೆ ನಾವು. ಬಿಡಬಾರ್ದು ಕಣ. ದಯವಿಟ್ಟು ಗೌಡ್ರೆ, ನಿಮ್ಮ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ ಗೌಡ್ರೆ, ನ್ಯಾಯ ದೊರಕಿಸ್ಕೊಡ್ರಿ. ಯಾಕಂತೀರ, ನಮ್ಗೆ ಇನ್ನೊಂದ್ ಕಡೆ ಭಯಾನೂ ಆಗುತ್ತೆ. ಊರಿಗೇನೆ ಅವನು ಸಾವ್ಕಾರ ಅಂತೆ, ಯಾಕ್ ಬೇಕು, ಏನ್ ಮಾಡೋದಕ್ಕೂ ಏನಿದ್ರು ಎಲ್ಲಾರ್ಗು ಅವ್ರ ಕಡೆ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನೀವಂತವ್ರು ಅಲ್ವಂತೆ, ನೀವ್ ಯಾರಿಗೂ ಎದ್ರಲ್ಲ ಅಲ್ವಂತೆ. ನ್ಯಾಯ ಎಲ್ಲೈತೋ, ನ್ಯಾಯ ಯಾರ ಕಡೆ ಆಯ್ತೋ ಅವ್ರ ಕಡೆನೆ ಅಂತೆ ಮಾತಾಡೋದು. ಹಂಗಾಗಿ ನಮ್ಗೆ ಬಾಳ ಅನ್ಯಾಯ ಆಗ್ಬಿಟ್ಟಿದೆ ಗೌಡ್ರೆ, ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ, ನಮ್ಗೆ ಕೈ ಬಿಡ್ಬೇಡ್ರಿ ಗೌಡ್ರೆ, ಕೈ ಬಿಡ್ಬೇಡ್ರಿ. ಸುಮ್ಕಿರಪ್ಪ, ಅದೇನಂತ ಮಾತಾಡ್ತಿದ್ಯಾ ನೀನು? ಅಲ್ಲ ಕಣಪ್ಪ, ನ್ಯಾಯ ಅಂತ ಬಂದ್ರೆ ನಾನು ನನ್ನ ಸ್ವಂತ ಮಗನೇ ಇರ್ಲಿ, ನನ್ನ ಸ್ವಂತ ಮಗನೇ ಮೋಸ ಮಾಡಿದ್ರು ಕೂಡ ನಾನು ಬಿಡೋನಲ್ಲ. ಅಂತದ್ರಲ್ಲಿ ಪಾಪ ಹೆಣ್ಮಗಂಗೆ ಇಷ್ಟೊಂದೆಲ್ಲ ಮೋಸ ಆಗೈತೆ ಅಂದ್ಮೇಲೆ ಅವ್ನ್ ಸಾವ್ಕಾರನೇ ಇರ್ಲಿ, ಅವ್ನು ಎಂತ ದೊಡ್ಡ ಮನುಷ್ಯನೇ ಇರ್ಲಿ, ನನ್ಗೇನಾಗ್ಬೇಕಾಯ್ತಿ ಅವನಿಗೆ ಕಟ್ಕೊಂಡ್ಬಿಟ್ಟು. ನೋಡ್ರಪ್ಪ, ಮೊದ್ಲು ನನ್ಗೆ ನೀವ್ ಹೇಳ್ತಿರೋದು ನಿಜಾನ ಸುಳ್ಳ ಅಂತ ನನ್ಗೆ ಕರೆಕ್ಟಾಗಿ ಗೊತ್ತಾಗ್ಬೇಕು. ನೀವ್ ಹೇಳ್ತಿರೋದೆಲ್ಲ ನಿಜ ಅಂತ ಇದ್ರೆ ಮಾತ್ರ ಅವ್ನ್ ಸಾವ್ಕಾರ ಇವೆಲ್ಲ ಮಾಡಿರೋದು ಮಾತ್ರ ಮೋಸ, ದೊಡ್ಡ ತಪ್ಪು ಇವನು ಅವನ್ನೆಲ್ಲ ಮಾಡಿರೋದು. ಅವನಿಗೆ ಮಾತ್ರ ನಾನು ಮಾತ್ರ ಸುಮ್ಕೆ ಬಿಡಲ್ಲ. ಅವನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಹಂಗ್ ಬುದ್ಧಿ ಕಲಿಸ್ತೀನಿ. ನಾನು ಮಾತ್ರ ಸುಮ್ಕೆ ಅಂತೂ ಬಿಡಲ್ಲ. ಸಾವ್ಕಾರಂಗೆ ಏನ್ ಅನ್ಕೊಂಡಿದ್ದಾನ ಅವನು? ಏನ್ ಅವನಿಗೆ ಇಷ್ಟ ಬಂದಂಗೆಲ್ಲ ಮಾಡ್ಬೋದು ಅನ್ಕೊಂಡಿದ್ದಾನ? ಅಯ್ಯ ಅದೇನ್ ಬುದ್ಧಿ ಬೇಡವಾ? 4 ಜನಕ್ಕೆ ಬುದ್ಧಿ ಹೇಳೋ ವ್ಯಕ್ತಿ ಆಗ್ಬಿಟ್ಟು ಇಂಥ ಕೆಲ್ಸನ ಮಾಡೋದು. ಅವ್ನು ಬರ್ಲಿ, ಅವ್ನು ಎಲ್ಲಿದ್ರು ಕರೆಸ್ತೀನಿ. ತಾಯಿ ಹೋಗಮ್ಮ, ನೀನ್ ಒಳಗಡೆ ಹೋಗ್ತಾಯಿ, ಹೋಗ್ರಿ. ಹೋಗ್ಬಿಟ್ಟು ಎಷ್ಟು ದೂರದಿಂದ ಬಂದಿದಿರೋ ಪಾಪ, ದಣಿವಾಗೈತೆ ಏನೋ, ಮೊದ್ಲು ನೀರ್ ಕುಡೀರಿ, ಊಟ ಗೀಟ ಮಾಡಿ ಒಂದ್ ಗಳಿಗೆ ಸುಧಾರಿಸ್ಕೊ ಹೋಗ್ತಾಯಿ. ನಾನು ಕರಿತೀನಿ, ಹೋಗು, ಇಲ್ಲೇ ಮಂತವ್ಲೆ ಕರಿತೀನಿ. ಅಲ್ಲೆಲ್ಲ ಪಂಚಾಯತ್ಗೆ ಎಲ್ಲ ಕೂರ್ಸೋದೆಲ್ಲ ಬೇಡ ಕಣ್ತಾಯಿ, ಸರಿನಾ? ಇಲ್ಲೇ ಕರೆಸ್ತೀನಿ, ಇಲ್ಲೇ ಮಾತಾಡ್ಬಿಟ್ಟು ನಿನಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ನೀನು ಯೋಚನೆ ಮಾಡಬೇಡ, ಸುಮ್ನಿರಮ್ಮ, ಧೈರ್ಯ ತಗೋಬೇಕು. ಈಗ ಆಗೋದೆಲ್ಲ ಆಗೋಗ್ಬಿಟ್ಟೈತೆ, ಯೋಚನೆ ಮಾಡಿ ಬೇಜಾರ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಕಣಮ್ಮ, ಸರಿನಾ? ಗೌಡ್ರೆ, ನೀವು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಹೋಗಿ ಆರಾಮಾಗಿರಿ. ಒಂದ್ ಸ್ವಲ್ಪ ನನ್ನ ಹತ್ರ ಬಂದಿದ್ದೀರಾ ಅಂದ್ಮೇಲೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ, ಯೋಚನೆ ಮಾಡಬೇಡ್ರಿ, ನಿಮಗೆ ನ್ಯಾಯ ಸಿಗುತ್ತೆ.